ನಮಸ್ಕಾರ ಸ್ನೇಹಿತರೆ, ಆಧಾರ್ ಕಾರ್ಡ್ ಹೊಂದಿರುವವರು ಪ್ರತಿಯೊಬ್ಬರು ಕೂಡ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಹೌದು, ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಲಾಸ್ಟ್ ಡೇಟ್ ಬಂದು ಇಲ್ಲಿ ನೀವು ಕೊಡಬಹುದು. ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ 14 ಸೆಪ್ಟೆಂಬರ್ 2023. ಹೌದು ಸ್ನೇಹಿತರೆ, ಪ್ರತಿಯೊಬ್ಬರ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದಕ್ಕೆ ಫ್ರೀ ಉಚಿತವಾಗಿ ನೀವು ಅಪ್ಡೇಟ್ ಮಾಡಬಹುದು. ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕ ನೀವೇ ತುಂಬಾ ಈಸಿಯಾಗಿ ಉಚಿತವಾಗಿ ಅಪ್ಡೇಟ್ ಮಾಡಬಹುದು. ಹೌದು, ಇಲ್ಲಿ ನೋಡಬಹುದು. Your Aadhaar needs document update. Kindly click here to upload your proof of identity and proof of address documents. This service is free of cost till 14 ಸೆಪ್ಟೆಂಬರ್ 2023. ಹೌದು, 14 ಅಂದ್ರೆ ನಾಳೆನೇ ಈ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದಕ್ಕೆ ಲಾಸ್ಟ್ ಡೇಟು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುವ ಮಾಹಿತಿ ಏನಪ್ಪಾ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದು ಹೇಗೆ, ಅಪ್ಡೇಟ್ ಮಾಡೋದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ಗಳು ಏನೇನು, ಅಪ್ಡೇಟ್ ಮಾಡೋದು ಎಲ್ಲಿ, ಹೇಗೆ, ಯಾವ ರೀತಿ ಅಪ್ಡೇಟ್ ಮಾಡೋದು, ಯಾವ ರೀತಿ ಅಪ್ಲೋಡ್ ಮಾಡೋದು, ಅಪ್ಲೋಡ್ ಮಾಡಾದ್ಮೇಲೆ ಈ ಅಕ್ನಾಲೆಜ್ಮೆಂಟ್ ಸ್ಲಿಪ್ ನ ಪ್ರಿಂಟ್ ಹಾಕುವುದು ಹೇಗೆ. ಹೌದು, ಇಲ್ಲಿ ನೀವು ನೋಡಬಹುದು. ನೀವು ನಿಮ್ಮ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಆದ್ಮೇಲೆ ಅಕ್ನಾಲೆಜ್ಮೆಂಟ್ ಸ್ಲಿಪ್ ನ ಪ್ರಿಂಟ್ ಹಾಕುವುದು ಹೇಗೆ. ಹೌದು ಸ್ನೇಹಿತರೆ, ಇಲ್ಲಿ ನೋಡಬಹುದು. ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದಕ್ಕೆ ಫ್ರೀ ಆಫ್ ಕಾಸ್ಟ್. ಹೌದು, ನಾನು ಆಲ್ರೆಡಿ ಒಬ್ಬರ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿದ್ದೀನಿ. ಇಲ್ಲಿ ನೋಡಬಹುದು, ಅಮೌಂಟ್ ಪೇಡ್ 0. ಹೌದು, ಇವಾಗ ನೀವು ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡೋದಕ್ಕೆ ಫ್ರೀ ಆಫ್ ಕಾಸ್ಟ್ ಯಾವುದೇ ದುಡ್ಡಿಲ್ಲ. ನೀವು 14ನೇ ತಾರೀಕು ಆದ ಮೇಲೆ ಅಂದ್ರೆ 14 ಕಳೆದು 15ನೇ ತಾರೀಕು ನೀವು ಅಪ್ಡೇಟ್ ಮಾಡಬೇಕು ಅಂತ ಹೋದ್ರೆ ನಿಮಗೆ ಎಕ್ಸ್ಟ್ರಾ ಪೇಮೆಂಟ್ ಕೇಳ್ತಾರೆ. ಹೌದು, ಹೇಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋದಕ್ಕೆ ಇವಾಗ ನೀವು 1,000 ರೂಪಾಯಿ ದಂಡವನ್ನು ಪೇ ಮಾಡಬೇಕು. ನೀವು 15ನೇ ತಾರೀಕು ಆದ ಮೇಲೆ ನೀವು ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡೋಕೆ ಹೋದಾಗ ನೀವು ಪೇಮೆಂಟ್ ಕಟ್ಟಬೇಕು. ಹೌದು, ಇಲ್ಲಿ ನೋಡಬಹುದು, ವಿತ್ ಪ್ರೂಫ್ ಇದೆ. ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ 14. ಹೌದು, 14ನೇ ತಾರೀಕು ತನಕ ನಿಮ್ಮ ಆಧಾರ್ ಕಾರ್ಡ್ ಫ್ರೀ ಆಫ್ ಕಾಸ್ಟ್ ಮಾಡಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡೋದು ಹೇಗೆ, ಅಕ್ನಾಲೆಜ್ಮೆಂಟ್ ಸ್ಲಿಪ್ ನ ಪ್ರಿಂಟ್ ಹಾಕುವುದು ಹೇಗೆ, ಡಾಕ್ಯುಮೆಂಟ್ಸ್ ಏನ್ ಬೇಕು, ಕಂಪ್ಲೀಟ್ ಮಾಹಿತಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ವೇಳೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನು ಪ್ರೆಸ್ ಮಾಡಿಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿಕೊಳ್ಳಿ. ಸೊ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಹೌದು ಸ್ನೇಹಿತರೆ, ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡೋದಕ್ಕೆ ಮೊದಲು ನಿಮ್ಮ ಹತ್ರ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನಲ್ಲಿ ಮೈ ಆಧಾರ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಮೈ ಆಧಾರ್ ಅಂತ ಟೈಪ್ ಮಾಡಿ, ಎಂಟರ್ ಕೊಡಿ. ನಂತರ ಸ್ನೇಹಿತರೆ ಫಸ್ಟ್ ಆಪ್ಷನ್ ಓಪನ್ ಆಗುತ್ತೆ, ಮೈ ಆಧಾರ್ ಅಂತ, ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಅಂತ. ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಲಾಗಿನ್ ಕೇಳುತ್ತೆ, ಲಾಗಿನ್ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಯಾರ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಬೇಕು ಅಂತಿದ್ರು ಅವರ ಆಧಾರ್ ಕಾರ್ಡ್ ನಂಬರ್ ನ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಬಾಟಮ್ ಅಲ್ಲಿ ಕಾಣ್ತದೆ ಕ್ಯಾಪ್ಚ್ ನಂಬರ್, ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. EVMBO ಅಂತ ನಿಮಗೆ ಬೇರೆ ಕ್ಯಾಪ್ಚ್ ನಂಬರ್ ಬರುತ್ತೆ, ಆ ಕ್ಯಾಪ್ಚ್ ನಂಬರ್ ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಸೆಂಡ್ OTP ಕೊಟ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಸೆಂಡ್ ಆಗುತ್ತೆ. ಆ OTP ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಬಾಟಮ್ ಅಲ್ಲಿ. ನಂತರ ಲಾಗಿನ್ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲಾಗಿನ್ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೋಡಿ, ಒಂದು ಪೇಜ್ ಓಪನ್, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದು ಯಾವ್ದು ಅಪ್ಡೇಟ್ ಆಗಿಲ್ಲ ಅವ್ರದ್ದು ಇಲ್ಲಿ ಯುವರ್ ಆಧಾರ್ ನೀಡ್ಸ್ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಬರುತ್ತೆ. ಒಂದು ವೇಳೆ ಅಪ್ಡೇಟ್ ಆಗಿದ್ರೆ ಇಲ್ಲಿ ಈ ಪೇಜ್ ಓಪನ್ ಆಗಲ್ಲ. ಸೊ ಅಪ್ಡೇಟ್ ಆಗಿಲ್ಲ ಅಂದ್ರೆ ಅಪ್ಡೇಟ್ ಮಾಡೋದಕ್ಕೆ ಇಲ್ಲಿ ಕಾಣ್ತದೆ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ, ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದಾಗ ನಂತರ ಬಾಟನ್ ಕಾಣ್ತಾರೆ ನೆಕ್ಸ್ಟ್ ಅಂತ, ಈ ನೆಕ್ಸ್ಟ್ ಬಟನ್ ಮೇಲೆ ಮತ್ತೆ ಪುನಃ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲೊಂದು ಕೆಲವೊಂದು ಇನ್ಫಾರ್ಮೇಶನ್ ಇರುತ್ತೆ, ಅದನ್ನು ಓದ್ಕೊಳ್ಳಿ ಬೇಕಾದ್ರೆ, ಅಂದ್ರೆ ಅಪ್ಡೇಟ್ ಮಾಡೋದು ಹೇಗೆ ಅಂತ ಕೊಟ್ಟಿರ್ತಾರೆ. ಸೊ ನನಗೆ ಹೇಳ್ಕೊಡ್ತೀನಿ, ಸೊ ಅದು ನೆಸೆಸಿಟಿ ಇಲ್ಲ, ಬೇಕಾದ್ರೆ ಓದ್ಕೊಳ್ಳಿ. ನಂತರ ಬಾಟನ್ ಕಾಣ್ತಲ್ಲ ನೆಕ್ಸ್ಟ್ ಅಂತ, ಈ ನೆಕ್ಸ್ಟ್ ಬಟನ್ ಮೇಲೆ ಮತ್ತೆ ಪುನಃ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮತ್ತೆ ಪುನಃ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರುವಂತಹ ಮಾಹಿತಿ ಓಪನ್ ಆಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಇರುವಂತಹ ಹೆಸರು, ಜೆಂಡರು, ಡೇಟ್ ಆಫ್ ಬರ್ತ್, ಅಡ್ರೆಸ್ ಎಲ್ಲ ಓಪನ್ ಆಗುತ್ತೆ. ನಂತರ ಬಾಟನ್ ಕಾಣ್ತಲ್ಲ ಐ ವೆರಿಫೈ ದಟ್ ಅಬೌವ್ ಡೀಟೇಲ್ಸ್ ಆರ್ ಕರೆಕ್ಟ್, ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಅಷ್ಟೇ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೇಳುತ್ತೆ. ಅಂದ್ರೆ ಅಷ್ಟೇ ಆಧಾರ್ ಕಾರ್ಡ್ ಅಪ್ಡೇಟ್ ಏನಪ್ಪಾ ಅಂದ್ರೆ ನಿಮ್ಮ ಅಡ್ರೆಸ್ ಪ್ರೂಫ್ ಮತ್ತೆ ಐಡೆಂಟಿ ಪ್ರೂಫ್ ಅದನ್ನ ಅಪ್ಲೋಡ್ ಮಾಡಬೇಕು. ಸೊ ಅಪ್ಲೋಡ್ ಮಾಡುವ ಡಾಕ್ಯುಮೆಂಟ್ಸ್ ಬಂದು ಡಾಕ್ಯುಮೆಂಟ್ ಸೈಜ್ ಬಂದು 2 MB ಕಮ್ಮಿ ಇರಬೇಕು. ಹಾಗೆ ಡಾಕ್ಯುಮೆಂಟ್ಸ್ ಸಪೋರ್ಟ್ ಫಾರ್ಮೆಟ್ ಅಂದ್ರೆ JPG, PNG, PDF ಫಾರ್ಮೆಟ್ ಅಲ್ಲಿ ಇರಬೇಕು. ನಂತರ ಸ್ನೇಹಿತರೆ ಪ್ಲೀಸ್ ಅಪ್ಲೋಡ್ ಆಫ್ ಪ್ರೂಫ್ ಆಫ್ ಐಡೆಂಟಿ, ಅಂದ್ರೆ ಐಡೆಂಟಿ ಪ್ರೂಫ್ ಡಾಕ್ಯುಮೆಂಟ್ ನೀವು ಅಪ್ಲೋಡ್ ಮಾಡಬೇಕು. ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡೋದಕ್ಕೆ ಐಡೆಂಟಿ ಪ್ರೂಫ್ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕು. ಸೊ ಡಾಕ್ಯುಮೆಂಟ್ಸ್ ಏನ್ ಮಾಡ್ಬೇಕಂದ್ರೆ ಲಿಸ್ಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸುಮಾರು ಲಿಸ್ಟ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಹತ್ರ ಯಾವ್ದಿದೆಯೋ ಅದನ್ನ ಅಪ್ಲೋಡ್ ಮಾಡಿ. ಮ್ಯಾರೇಜ್ ಸರ್ಟಿಫಿಕೇಟು,
ಮಾರ್ಕ್ಸ್ ಕಾರ್ಡು, ಪಾಸ್ಪೋರ್ಟು, DL, ಪ್ಯಾನ್ ಕಾರ್ಡು, ರೇಷನ್ ಕಾರ್ಡು ಅಥವಾ SC ST OBC ಆಗಿದ್ರಿ ಅದರ ಸರ್ಟಿಫಿಕೇಟು, ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್ ಅಂದರೆ TC ಆಗುತ್ತೆ. ಸೊ ಇಲ್ಲಿ ಸುಮಾರು ಆಪ್ಷನ್ ಓಪನ್ ಆಗುತ್ತೆ. ಅಥವಾ ಕಿಸಾನ್ ಫೋಟೋಗ್ರಾಫ್ ಪಾಸ್ಬುಕ್ಕು. ಸೊ ನಾನು ಇವಾಗ ಪ್ಯಾನ್ ಕಾರ್ಡ್ನ ಅಪ್ಲೋಡ್ ಮಾಡ್ತೀನಿ. ಸೊ ನಾನು ಇವಾಗ ಪ್ಯಾನ್ ಕಾರ್ಡ್ ಮೇಲೆ ಜಸ್ಟ್ ಟಿಕ್ ಮಾಡ್ಕೊತೀನಿ. ಮತ್ತೆ ಪುನಃ ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ಬಾಟಮಲ್ಲಿ ಅಪ್ಲೋಡ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ವ್ಯೂ ಡೀಟೇಲ್ಸ್ ಆ್ಯಂಡ್ ಅಪ್ಲೋಡ್ ಡಾಕ್ಯುಮೆಂಟ್ ಕೇಳುತ್ತೆ. ಡಾಕ್ಯುಮೆಂಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಂಡು ಅದರ ಕಂಟಿನ್ಯೂ ಟು ಅಪ್ಲೋಡ್ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ತೀನಿ. ಸೊ ನಾನು ಆಲ್ರೆಡಿ ಪ್ಯಾನ್ ಕಾರ್ಡ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಅದನ್ನು ಟಿಕ್ ಮಾಡಿಕೊಂಡು ಓಪನ್ ಕೊಡಿ. ಸ್ನೇಹಿತರೆ, ಇಲ್ಲಿ ನೀವು ನೋಡಬಹುದು ಪ್ಯಾನ್ ಕಾರ್ಡ್ ಇಲ್ಲಿ ಕೂತಿದೆ. ಇಲ್ಲಿ ಬಂದು 100% ಆಗಬೇಕು. ಗ್ರೀನ್ ಬಟನ್ ಓಪನ್ ಆಗಬೇಕು, ಗ್ರೀನ್ ಲೈನ್ ಕಾಣಿಸ್ಬೇಕು. ನಂತರ ಮತ್ತೆ ಪುನಃ ಇವಾಗ ಪ್ರೂಫ್ ಆಫ್ ಐಡೆಂಟಿಟಿ ಆಯಿತು. ನಂತರ ಪ್ರೂಫ್ ಆಫ್ ಅಡ್ರೆಸ್ ಕೇಳುತ್ತೆ. ಸೊ ಅಡ್ರೆಸ್ ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ ಮತ್ತೆ ಪುನಃ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ಪುನಃ ಲೀಸ್ಟ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಅಪ್ಲೋಡ್ ಮಾಡಿ. ಎಕ್ಸಾಂಪಲು ಬ್ಯಾಂಕಿನ ಅಕೌಂಟ್ ಸ್ಟೇಟ್ಮೆಂಟು 3 ತಿಂಗಳು, ಅಥವಾ ಎಲೆಕ್ಟ್ರಿಕಲ್ ಬಿಲ್ಲು, ಗ್ಯಾಸ್ ಬಿಲ್ಲು, ಇಂಡಿಯನ್ ಪಾಸ್ಪೋರ್ಟು, ಅಥವಾ ಕಿಸಾನ್ ಫೋಟೋಗ್ರಾಫು, ಮ್ಯಾರೇಜ್ ಸರ್ಟಿಫಿಕೇಟು, ಇಲ್ಲಾಂದರೆ ಪ್ರಾಪರ್ಟಿ ಟ್ಯಾಕ್ಸ್ ಇಸ್ಬಿಟ್ಟು, ರೇಷನ್ ಕಾರ್ಡು, SC ಸರ್ಟಿಫಿಕೇಟು, SC ಸರ್ಟಿಫಿಕೇಟು, ಸ್ಕೂಲ್ ಲೀವ್ ಸರ್ಟಿಫಿಕೇಟು. ಸೊ ಇಲ್ಲಿ ಸುಮಾರು ಲಿಸ್ಟ್ ಓಪನ್ ಆಗುತ್ತೆ. ನಿಮ್ಗೆ ಯಾವ್ದು ಈಸಿ ಆಗುತ್ತೋ, ನಿಮ್ಮ ಹತ್ರ ಯಾವ್ದು ಉಂಟು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಸೊ ನಾನು ಇವಾಗ ರೇಷನ್ ಕಾರ್ಡ್ನ ಅಪ್ಲೋಡ್ ಮಾಡ್ತೀನಿ. ಸೊ ರೇಷನ್ ಕಾರ್ಡ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಂಡು ಮತ್ತೆ ಓಕೆ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಡಾಕ್ಯುಮೆಂಟ್ನ ಇವಾಗ ಅಪ್ಲೋಡ್ ಮಾಡಬೇಕು. ಸೊ ರೇಷನ್ ಕಾರ್ಡ್ನ ಟಿಕ್ ಮಾಡಿಕೊಂಡು ರೇಷನ್ ಕಾರ್ಡ್ನ ಈಗ ಅಪ್ಲೋಡ್ ಮಾಡಬೇಕು. ಮತ್ತೆ ಪುನಃ ರೇಷನ್ ಅಪ್ಲೋಡ್ ಮಾಡೋ ಡಾಕ್ಯುಮೆಂಟ್ ಮೇಲೆ ಟಿಕ್ ಮಾಡಿಕೊಂಡು ಕಂಟಿನ್ಯೂ ಟು ಅಪ್ಲೋಡ್ ಮೇಲೆ ಟಿಕ್ ಮಾಡಿಕೊಂಡು ರೇಷನ್ ಕಾರ್ಡ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ನಾನು ಆಲ್ರೆಡಿ ರೇಷನ್ ಕಾರ್ಡ್ನ ಸ್ಕ್ಯಾನ್ ಮಾಡಿ ಇಟ್ಟಿದ್ದೀನಿ. ಇವಾಗ ರೇಷನ್ ಕಾರ್ಡ್ನ ಅಪ್ಲೋಡ್ ಆಗಿದೆ. ಇಲ್ಲಿ ನೋಡಬಹುದು ರೇಷನ್ ಕಾರ್ಡ್ ಇಲ್ಲಿ ಓಪನ್ ಆಗಿದೆ. ಈ ರೀತಿ ಗ್ರೀನ್ ಲೈನ್ ಓಪನ್ ಆಗೋ, ಈ ರೀತಿ ಗ್ರೀನ್ ಲೈನ್ ಓಪನ್ ಆಗಬೇಕು 100% ಅಂತ. ನಂತರ ಬಾಟಮಲ್ಲಿ ಕಾಣ್ತದಲ್ಲಿ ಟಿಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಂಡು ಅಥವಾ ನೆಕ್ಸ್ಟ್ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಥರ ಪ್ಲೀಸ್ ಕನ್ಫರ್ಮ್ ಯುವರ್ ಡೆಮೋಗ್ರಾಫಿಕ್ ಡೀಟೇಲ್ಸ್ ಇನ್ ದಿ ಡಾಕ್ಯುಮೆಂಟ್ಸ್ ಎಕ್ಸಾಕ್ಟ್ಲಿ ಮ್ಯಾಚಸ್ ವಿತ್ ಯುವರ್ ಡೆಮೋಗ್ರಾಫಿಕ್ ಡೀಟೇಲ್ಸ್ ಇನ್ ಅದರ ಅಂತ ಅದರ ಓಕೆ ಮೇಲೆ ಜಸ್ಟ್ ಟಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಂತರ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಆಗಿದೆ. ನಂತರ ಇದು ಬಂದು ವೆರಿಫೈ ಆಗುತ್ತೆ. ಯಾವುದು ಗೌರ್ಮೆಂಟಿಂದ ನೀವು ಅಪ್ಲೋಡ್ ಮಾಡುವಂಥ ಡಾಕ್ಯುಮೆಂಟ್ಸ್ಗಳು ವೆರಿಫೈ ಆಗುತ್ತೆ. ಅಷ್ಟೇ ಇದು ತುಂಬ ಸಿಂಪಲ್ ಸ್ಟೆಪ್ಪು. ನೀವೇ ಸ್ವಂತವಾಗಿ ನೀವೇ ಮನೆಯಲ್ಲೇ ಕುಳಿತುಕೊಂಡು ತುಂಬ ಈಸಿಯಾಗಿ ಫ್ರೀ ಆಫ್ ಕಾಸ್ಟ್ ಉಚಿತವಾಗಿ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಬಹುದು. ನಂತರ ಅಷ್ಟೇ ಬಾಟಮ್ ಕಾಣ್ತಾ ಸಬ್ಮಿಟ್ ಅಂತ ಸಬ್ಮಿಟ್ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸಕ್ಸಸ್ ಆಗಿದೆ. ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದಕ್ಕೆ ನೀವು ಸಲ್ಲಿಸಿರುವ ಅಪ್ಲಿಕೇಶನ್ ಅಪ್ಲೋಡ್ ಮಾಡುವ ಡಾಕ್ಯುಮೆಂಟ್ಸು ಸಕ್ಸಸ್ ಆಗಿದೆ. ಇಲ್ಲಿ ನೋಡಬಹುದು ಟ್ರಾನ್ಸಾಕ್ಷನ್ ಸ್ಟೇಟಸ್ ಸಕ್ಸಸ್ ಆಗಿದೆ. ಪೇಮೆಂಟ್ ಡೇಟ್ ಆ್ಯಂಡ್ ಟೈಮು ನೀವು ಅಪ್ಲಿಕೇಶನ್ ಹಾಕುವಂಥ ಡೇಟ್ ಟೈಮ್ ಓಪನ್ ಆಗಿದೆ. ಅದರ ಅಮೌಂಟು 0. ಹೌದು, ಇವಾಗ ನೀವು ಅಪ್ಲಿಕೇಶನ್ ಹಾಕಿದರೆ ಅಪ್ಡೇಟ್ ಮಾಡಿದರೆ ಫ್ರೀ ಆಫ್ ಕಾಸ್ಟ್ ಉಚಿತವಾಗಿ ಅಪ್ಡೇಟ್ ಮಾಡ್ಬೋದು. ನೀವು ನಾಡಿದ್ದು 15ನೇ ತಾರೀಕಿಂದ ನೀವು ಅಪ್ಡೇಟ್ ಮಾಡೋಕ್ಕೆ ಹೋದರೆ ನಿಮಗೆ ಅಮೌಂಟ್ ಕೇಳುತ್ತೆ. ಎಷ್ಟೊಂದು ಗೊತ್ತಿಲ್ಲ, ₹100 ಆಗ್ಬೋದು ಅಥವಾ ₹200 ಆಗ್ಬೋದು ಅಥವಾ ಇಷ್ಟ ಗೊತ್ತಿಲ್ಲ. ಟೋಟಲ್ ಅಮೌಂಟು ಪೇ ಮಾಡಬೇಕು. ಸೊ ಇದು ಇವತ್ತು ನಾಳೆ ಕಂಪ್ಲೀಟ್ ಫ್ರೀ ಇರ್ತದೆ. ನಂತರ ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಇದು ಬೇಕು ಅಂದರೆ ಅಕ್ನಾಲೆಜ್ಮೆಂಟ್ನ ಪ್ರಿಂಟ್ ಹಾಕೊಳ್ಳಿ. ಸೊ ನಾನಿವಾಗ ಅಕ್ನಾಲೆಜ್ಮೆಂಟ್ನ ಪ್ರಿಂಟ್ ಹಾಕ್ತೀನಿ. ನೋಡಿ, ಅಕ್ನಾಲೆಜ್ಮೆಂಟ್ ಓಪನ್ ಆಗಿದೆ. ಸೊ ನಾನಿವಾಗ ಅಪ್ಡೇಟ್ ಮಾಡುವಂಥ ಆಧಾರ್ ಕಾರ್ಡ್ ನಂಬರು, ಸರ್ವಿಸ್ ರಿಕ್ವೆಸ್ಟ್ ನಂಬರು ಅಂದರೆ ರೆಫರೆನ್ಸ್ ನಂಬರು, ಅದರ ಇನ್ವಾಯ್ಸ್ ನಂಬರು, ಅಮೌಂಟ್ ಪೇಯ್ಡ್ 0, ಫ್ರೀ ಆಫ್ ಕಾಸ್ಟ್. ಇವಾಗ ಯಾವುದೇ ಅಮೌಂಟ್ನ ಪೇ ಮಾಡುವಾಗಿಲ್ಲ. ಡೇಟ್ ಆಫ್ ಪೇಮೆಂಟ್ ಅಂದರೆ ಅಪ್ಲಿಕೇಶನ್ ಹಾಕುವಂಥ ಡೇಟು, ರಿಕ್ವೆಸ್ಟ್ ಟೈಪು, ಡಾಕ್ಯುಮೆಂಟ್ ಅಪ್ಡೇಟ್. ಸೊ ನಾನಿವಾಗ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಿದ್ದೀನಿ. ಬಾಟಮಲ್ಲಿ ಎಷ್ಟು ಕಾಣುತ್ತೆ. ಸೊ ಇದನ್ನು ಬೇಕಾದ್ರೆ ನೀವು ಪ್ರಿಂಟ್ ಹಾಕಬಹುದು. ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಬೇಕಾದ್ರೆ ಪ್ರಿಂಟ್ ಹಾಕ್ಬೋದು. ಒಂದು ವೇಳೆ ನೀವು ಮೊಬೈಲ್ನಲ್ಲಿ ಅಪ್ಡೇಟ್ ಮಾಡಿದರೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರದ ಸೈಬರ್ ಸೆಂಟರ್ ಅಲ್ಲೋಗ್ಬಿಟ್ಟು ಪ್ರಿಂಟ್ ಹಾಕಬಹುದು. ಸೊ ಸ್ನೇಹಿತರೆ, ಈ ರೀತಿಯಾಗಿ ತುಂಬ ಈಸಿಯಾಗಿ ಯಾರು ಬೇಕಾದರೂ ಅದರ ಮೊಬೈಲ್ನಲ್ಲಿ ತುಂಬ ಈಸಿಯಾಗಿ ಅವರೇ ಸ್ವಂತವಾಗಿ ಅವರ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಬೋದು. ಇದು ಫ್ರೀ ಆಫ್ ಕಾಸ್ಟ್, ನಾಳೆ ತನಕ ಮಾತ್ರ. ಸೊ ಇದೊಂದು ತುಂಬಾ ಮುಖ್ಯವಾದ ವಿಡಿಯೋ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ತಪ್ಪದೆ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು, ಬಂಧು ಬಳಗ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮೂಲಕ ಶೇರ್ ಮಾಡಿ. ಯಾಕೆಂದರೆ ಇದು ಬಂದು ಅಪ್ಡೇಟ್ ಮಾಡೋದಕ್ಕೆ ಇವತ್ತು ಲಾಸ್ಟ್ ಡೇಟ್ ಅಲ್ಲ, ನಾಳೆ ಲಾಸ್ಟ್ ಡೇಟ್. ಸೊ ದಯವಿಟ್ಟು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.